ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿದರೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ಜೆಡಿಎಸ್ ಬೆಂಬಲಿತ ಹಿರೇಬಲ್ಲ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಸದಸ್ಯೆ ಕುಮಾರಿ ಅನಿತಾ ಅವರು ಹೇಳಿದರು. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಮತದಾರರು ಉತ್ತಮ ಬೆಂಬಲದೊಂದಿಗೆ ಗೆಲುವು ಸಾಧಿಸಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸದಸ್ಯರ ನಡುವೆ ಪರಸ್ಪರ ಒಪ್ಪಂದ ಮಾಡಲಾಗಿತ್ತು. ವಯಸ್ಸಿನಲ್ಲಿ ಹಿರಿಯರಾಗಿದ್ದ ಸದಸ್ಯರಿಗೆ ಮೊದಲ ಆದ್ಯತೆ ನೀಡಿ ಮೊದಲ ಅವಧಿಯಲ್ಲಿ ಅವರಿಗೆ ಅಧಿಕಾರ ನೀಡಲಾಗಿದ್ದು, ನಂತರದ ಅವಧಿಯಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ನೀಡುವುದಾಗಿ ಶಾಸಕರ ಸಮ್ಮುಖದಲ್ಲಿ ಭರವಸೆ ನೀಡಲಾಗಿತ್ತು ಎಂದು ತಿಳಿಸಿದರು. ಈಗ ಒಪ್ಪಂದದ ಅವಧಿ ಪೂರ್ಣಗೊಂಡಿದ್ದು, ಕೊಟ್ಟ ಮಾತಿನಂತೆ ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಬೇಕು. ಜನರ ನಿರೀಕ್ಷೆಗೆ ತಕ್ಕಂತೆ ಕುಡಿಯುವ ನೀರು, ಸ್ವಚ್ಛತೆ, ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ರೂಪಿಸುವ ಗುರಿಯನ್ನು ಹೊಂದಿದ್ದೇನೆ. ಸುಮಾರು 1.5 ವರ್ಷದ ಕಾಲ ಕೇವಲ ಸದಸ್ಯರಾಗಿ ಉಳಿದಿದ್ದೇನೆ. ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಲು ನನಗೆ ಯಾವುದೇ ರೀತಿಯ ಅನುದಾನವನ್ನು ನೀಡದೆ ತಾರತಮ್ಯವನ್ನು ಮಾಡಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮಗಳ ಅಭಿವೃದ್ಧಿಗೆ ವಿದ್ಯಾವಂತರು, ಯುವಕ ಯುವತಿಯರು ಬರಬೇಕೆಂದು ಮತದಾರರು ಆಯ್ಕೆ ಮಾಡಿ ಕಳಿಸಿದರೆ, ಗ್ರಾಮ ಪಂಚಾಯಿತಿಯಲ್ಲಿ ಹಿರಿಯರು ನಮಗೆ ಯಾವುದೇ ಅನುದಾನವನ್ನು ನೀಡದೆ, ಅಭಿವೃದ್ಧಿಗೂ ಸಹಕಾರ ನೀಡದೆ ನಮ್ಮನ್ನು ಕೇವಲ ನಾಮಕಾವಸ್ಥೆಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಶಾಸಕ BN ರವಿಕುಮಾರ್ ಅವರ ಅಭಿವೃದ್ಧಿ ಕಾರ್ಯಗಳಿಂದ ಪ್ರೇರಣೆ ಪಡೆದು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿಯೂ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭಿಸುವ ಉದ್ದೇಶವಿದೆ. ಆದ್ದರಿಂದ ಪಕ್ಷದ ಮುಖಂಡರು ಹಾಗೂ ಸಂಬಂಧಪಟ್ಟವರು ಮಧ್ಯಸ್ಥಿಕೆ ವಹಿಸಿ ನನಗೆ ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಅಂಜನಪ್ಪ, ಪಿಳ್ಳಮ್ಮ, ಚನ್ನಪ್ಪ ಇದ್ದರು. ನನ್ನ ಹೆಸರು ಅನಿತಾ. ನಾನು ಹಿರೇಬಲ್ಲ ಗ್ರಾಮ ಹೊಸಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿದ್ದೀನಿ. ನಾನು ಅತಿ ಚಿಕ್ಕ ವಯಸ್ಸಲ್ಲೇ ನಮ್ಮೂರವರೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ. ನಮ್ಮ ಶಾಸಕರು ಸಹ ಸಪೋರ್ಟ್ ಮಾಡಿ, ಅವರು ಆಶೀರ್ವಾದ ಮಾಡಿ ಅಭಿವೃದ್ಧಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮಗೂ ಸಪೋರ್ಟ್ ಮಾಡಿದ್ದಾರೆ ಅವರು. ಆದರೆ ನಮಗೆ ಅಧ್ಯಕ್ಷರ ಸೀಟ್ ಕೊಡ್ತೀವಿ ಅಂತ ಹೇಳಿದರು. ನಮ್ಮ ಪಕ್ಷದಲ್ಲಿ ಇಬ್ಬರು ಗೆದ್ದಿದ್ವಿ ನಾವು. ಸೊ ಅದಕ್ಕೆ ಅವ್ರು ನಮಗಿಂತ ಸೀನಿಯರು ಅಂತ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು ಅವರು. ಬಟ್ ಇವಾಗ ನಮಗೆ ಕೊಡ್ತಿಲ್ಲ. ಸೊ ನಾವು ವೆಯ್ಟ್ ಮಾಡ್ತಿದ್ದೀವಿ ನಮಗೆ ಬೇಕು ಅಂತ. ಯಾಕಂದರೆ 1.5 ವರ್ಷ ಮುಗ್ದೋಗಿದೆ ಅವ್ರದ್ದು ಆಲ್ರೆಡಿ. ಇವಾಗ ನಮಗೂ ಒಂದು ಚಾನ್ಸ್ ಕೊಟ್ಟರೆ ನಾವು ಊರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೀವಿ. ಯಾಕಂದರೆ ನಾವು ಸದಸ್ಯರಾಗಿ ಅಭಿವೃದ್ಧಿ ಮಾಡೋದಕ್ಕೆ ಬಿಡ್ತಿಲ್ಲ. ಯಾವುದೇ ಅನುದಾನ ಕೊಟ್ಟರು ಎಲ್ಲದಕ್ಕೂ ಅರ್ಜಿ ಕೊಟ್ಟು ಕೆಲಸ ನಿಲ್ಲಿಸೋದಕ್ಕೆ ನೋಡ್ತಿದ್ದಾರೆ. ಸೊ ನಮಗೂ ಒಂದು ಅವಕಾಶ ಬೇಕು ಅಂತ ಕೇಳ್ಕೊಬಂದಿದ್ದೀವಿ. ಯಾರು ಅರ್ಜಿಗಳು ಕೊಡ್ತಾ ಇರೋದು ನಿಮ್ಮ ವಿರುದ್ಧ? ಊರಲ್ಲಿರೋರೇ ಕೊಡ್ತಿರೋದು ಸರ್. ಎಲ್ಲದಕ್ಕೂ ಏನೇ ಕೆಲಸ ಮಾಡಿದ್ರು ಏನಾದರೂ ಒಂದು ಹೇಳಿ ಬೇರೆಯವ್ರ ಹತ್ರದಿಂದ ಅರ್ಜಿಗಳು ಕೊಡಿಸು ಕೆಲಸ ನಿಲ್ಲಿಸ್ಬೇಕು ಅಂತಂದ್ಬಿಟ್ಟು ಮಾಡ್ತಿದ್ದಾರೆ. ಏನು ಕಾರಣ ಏನು? ಕಾರಣ ನಮ್ಮ ನಿಲ್ಲಿಸಿರೋದೇ ಅವ್ರಿಗೆ ಪ್ರಾಬ್ಲಮ್ ಆಗಿರೋದು ಸರ್. ಸೊ ನಾವು ಗೆಲ್ಲಬಾರ್ದಾಗಿತ್ತು. ನಾವು ಕೆಲಸ ಏನು ಊರಲ್ಲಿ ಅಭಿವೃದ್ಧಿ ಮಾಡಬಾರ್ದು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಸರಿ ಹೋಗ್ತಿತ್ತು. ಅದೇ ಪ್ರಾಬ್ಲಮ್ ಆಗಿರೋದು ಸರ್. ಈಗ ಇದು ಊರಲ್ಲಿ ಎಲ್ಲರೂ ಜನರು ಅಷ್ಟೇ ಬದಲಾವಣೆ ಬೆಳೆಸ್ತಾರೆ. ಸೊ ನಾನು ಅತಿ ಚಿಕ್ಕ ವಯಸ್ಸಲ್ಲಿ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ನಾನು ಊರನ್ನ ಅಭಿವೃದ್ಧಿ ಮಾಡಬೇಕು, ಪಂಚಾಯಿತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಬಂದಿರೋದು. ನನಗೊಂದು ಚಾನ್ಸ್ ಕೊಟ್ಟರೆ ನಾನು ಅಭಿವೃದ್ಧಿ ಮಾಡ್ತೀನಿ. ಸೊ ಅತಿ ಚಿಕ್ಕ ವಯಸ್ಸಲ್ಲಿ ಆಗಿರೋದಕ್ಕೆ ನನಗೂ ಖುಷಿ ಇದೆ. ಈ ಸಂವಿಧಾನದಲ್ಲಿ ರಿಸರ್ವೇಷನ್ ಇರೋದಕ್ಕೆ ನನಗೆ ಸಿಕ್ಕಿರೋದು. ಇಲ್ಲಾಂದಿದ್ರೆ ನಾವು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಸೊ ನಮ್ಮ ಮಕ್ಕನ್ನ ನಾವು ಕೇಳ್ತಿದ್ದೀವಿ. ಸೊ ನನಗೂ ಒಂದು ಚಾನ್ಸ್ ಕೊಟ್ಟರೆ ಖುಷಿ ಆಗುತ್ತೆ ಅನ್ನೋದ್ರಿಂದ ನಾನು ಕೇಳ್ತಿದ್ದೀನಿ ಅಷ್ಟೇ.